ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ರೋಹಿಣಿನ ನೋಡಕ್ಕೆ ಮೀನಾ ಮತ್ತೆ ಶ್ರುತಿ ಬಂದಿರ್ತಾರೆ. ಮನೋಜ್ ಅವ್ರಿಗೆ ನನ್ನ ಮೇಲೆ ತುಂಬಾನೇ ಲವ್ ಇದೆ ಅಂತ ರೋಹಿಣಿ ಹೇಳ್ತಾಳೆ. ಅಷ್ಟೊಂದು ಲವ್ ಇದ್ಮೇಲೆ ನಿಮ್ಮ ಹೊಟ್ಟೆಲಿರೋ ಮಗುನ ಏನಕ್ಕೆ ತೆಗ್ಸಕ್ ಹೇಳ್ತಿದ್ದಾರೆ ಅಂತ ಮೀನಾ ಕೇಳ್ತಾಳೆ. ಅವರು ಅತ್ತೆಗೆ ಭಯ ಪಡ್ತಿದ್ದಾರೆ ಮೀನಾ ಅವ್ರೆ ಅಂತ ರೋಹಿಣಿ ಹೇಳ್ತಾಳೆ. ಅವ್ರಿಗೆ ನಿನ್ ಮೇಲೆ ಲವ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೇರ್ ಮಾತ್ರ ಸ್ವಲ್ಪನೂ ಇಲ್ಲ, ನಿನ್ ಮೇಲೆ ಎಂಪತಿ ಕೂಡ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ಅವ್ರ ಮಗುನ ಮೇಲೆ ಅವ್ರಿಗೆ ಸ್ವಲ್ಪನೂ ಅಫೆಕ್ಷನ್ನೇ ಇಲ್ಲ, ಆದ್ರೂ ಏನಕ್ಕೆ ನೀವು ಮನೋಜ್ ಅವ್ರ ಜೊತೆನೇ ಇರಬೇಕು ಅಂತ ಆಸೆ ಪಡ್ತಿದ್ದೀರಾ ಅಂತಾಳೆ. ನನಗೇನು ಅಂತ ಗೊತ್ತಾಗ್ತಿಲ್ಲ ಶ್ರುತಿ, ಅವರಿಂದಾಗಿ ನಾನು ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ರು, ನನ್ನ ಹೊಟ್ಟೆಲಿನ ಮಗುನ ತೆಗ್ಸು ಅಂತ ಅವ್ರು ಹೇಳ್ತಿದ್ರು, ಈ ಸೆಕೆಂಡ್ವರೆಗೂ ನನ್ಗೆ ಅವ್ರ ಮೇಲಿನ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಅದೇನಕ್ಕೆ ಅಂತ ನನಗೂ ಕೂಡ ಅರ್ಥ ಆಗ್ತಿಲ್ಲ ಅಂತಾಳೆ ರೋಹಿಣಿ. ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ತಾರಲ್ಲ, ಅದೇನೇ ಇರಬೇಕಿದು ಅಂತ ಪೂಜಾ ಹೇಳ್ತಾಳೆ. ಅದೇ ಇರ್ಬೋದು, ಆದರೆ ನನಗೆ ಮನೋಜ್ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ನಾನು ಅವ್ರ ಜೊತೆ ಬಾಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ ರೋಹಿಣಿ. ನೀನು ಮಾತ್ರ ಹಾಗೆ ಅಂದ್ಕೊಂಡ್ಬಿಟ್ರೆ ಸಾಕಾ, ನಿನ್ನ ಗಂಡನೂ ಕೂಡ ಹಾಗೆ ಅನ್ಕೋತಿಲ್ಲ, ಅದಕ್ಕೆ ಅತ್ತೆನೂ ಅವಕಾಶ ಕೊಡಲ್ಲ ಅಂತ ಮೀನಾ ಹೇಳ್ತಾಳೆ. ಹೇಳಬೇಕು ಅಂದರೆ ನೀವು ಮನೋಜ್ ಅವ್ರಿಗೆ ಡಿವೋರ್ಸ್ ಕೊಟ್ಟು ನಿಮ್ಮ ಲೈಫ್ನ ನೀವು ನೋಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಶ್ರುತಿ ಅಡ್ವೈಸ್ ಮಾಡ್ತಾಳೆ. ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರಬಾರ್ದು ಅಂತ ನಾವು ಅನ್ಕೋತಿಲ್ಲ, ಆದರೆ ನೀನು ನಾವು ಒಪ್ಕೊಳ್ಳೋಕ್ಕೆ ಅವರು ತಯಾರಾಗಿಲ್ವಲ್ಲ. ಎಷ್ಟು ದಿನ ಅಂತ ಹೀಗೇನೆ ಹೋರಾಟ ಮಾಡ್ಕೊಂಡಿರ್ತೀಯಾ, ಹೊಟ್ಟೆಲಿ ಮಗುನ ಬೇಡ ಇಟ್ಕೊಂಡಿದ್ಯಾ. ಈಗಲೇ ನೀನು ಸರಿಯಾದ ನಿರ್ಧಾರ ತಗೊಂಡ್ರೆ ಮುಂದೆ ನಿನಗೂ ಒಳ್ಳೇದು, ನಿನ್ನ ಮಗುಗೂ ಒಳ್ಳೇದು. ಇದೆಲ್ಲ ಆದಮೇಲೆ ನೀನು ಯೋಚನೆ ಮಾಡೋದ್ರಿಂದ ಯಾವ ಯೂಸು ಇರಲ್ಲ ಅಂತ ಮೀನಾ ಹೇಳ್ತಾಳೆ. ಇದಕ್ಕೆಲ್ಲ ಹೇಗೆ ನಿರ್ಧಾರ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ, ಆದರೆ ಮನೋಜ್ ಅವ್ರ ಮನ್ಸು ಮಾತ್ರ ಬದಲಾಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಅಂತಾಳೆ ರೋಹಿಣಿ. ಆಗ ಪೂಜಾ, ನಿನ್ನಂತ ಹೆಣ್ಮಕ್ಳಿರೋದ್ರಿಂದನೇ ತುಂಬ ಜನ ಗಂಡಸರು ಎರಡೆರಡು ಮದುವೆ ಆಗಿ ಜಾಲಿಯಾಗಿ ಸುತ್ತಾಡ್ಕೊಂಡಿರೋದು ಅಂತಾಳೆ. ಮೀನಾ ಅವರೇ, ನೀವೇನು ಹೇಳಿದ್ರು ಇವಳಿಗೆ ಅರ್ಥ ಆಗಲ್ಲ ಬಿಡಿ ಅಂತಿರೋವಾಗ ರೋಹಿಣಿ, ನೀನು ನಿರ್ಧಾರನ ಆದಷ್ಟು ಬೇಗ ತಗೊಂಡ್ರೆ ಒಳ್ಳೇದು, ಆದರೆ ನಿನ್ನ ಮಗುಗೆ ನಾವು ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಅಂತ ಶ್ರುತಿ ಹೇಳ್ತಾಳೆ. ಈ ಕಡೆ ಕಾರ್ ಗ್ಯಾರೇಜ್ ಹತ್ರ ಸೂರ್ಯ ಇರ್ತಾನೆ. ಆಗಲಿಗೆ ಒಂದು ಸ್ಕೂಲ್ ವ್ಯಾನ್ ಬರುತ್ತೆ. ಏನೋ ಸೂರ್ಯ, ವ್ಯಾನ್ ಇಲ್ಲಿಗೆ ಬರ್ತಿದೆ ಅಂತ ಕಾರ್ತಿಕ್ ಹೇಳ್ತಾನೆ. ಚೇತಾ ವ್ಯಾನಿಂದ ಕೆಳಗಿಳಿತಾನೆ. ಏನೋ ಚೇತಾ, ಸ್ಕೂಲ್ ವ್ಯಾನ್ ಇಲ್ಲಿಗೆ ಬಂದಿದೆ ಅಂತ ಸೂರ್ಯ ಕೇಳ್ತಾನೆ. ಲೇ ಸೂರ್ಯ, ನೀನು ಸ್ಕೂಲ್ ವ್ಯಾನ್ ಬೇಕು ಅಂತ ಹೇಳಿದ್ಯಲ್ಲೋ, ಈ ಗಾಡಿ ಹೇಗಿದೆ ಅಂತ ಒಂದ್ಸರಿ ಚೆಕ್ ಮಾಡಿ ನೋಡು ಅಂತಾನೆ. ಪರವಾಗಿಲ್ವೋ, ಇಷ್ಟು ಬೇಗ ತಗೊಂಡು ಬಂದ್ಬಿಟ್ಟಿದ್ಯಾ ಅಂತಾನೆ ಸೂರ್ಯ. ಲೇ ಮೊದಲು ಚೆಕ್ ಮಾಡಿ ನೋಡು ಅಂತಾನೆ ಚೇತಾ. ಡ್ರೈವರ್ನ ಕೆಳಗಿಳಿಸಿ ಸೂರ್ಯ ಡ್ರೈವಿಂಗ್ ಸೀಟಲ್ಲಿ ಕುತ್ಕೋತಾನೆ. ಒಳಗೆಲ್ಲ ಸರಿಯಾಗಿ ನೋಡು ಅಂತಾನೆ ಚೇತಾ. ಸೂರ್ಯ ಎಲ್ಲಾನು ಚೆಕ್ ಮಾಡಿ ನೋಡ್ತಾನೆ. ಎಲ್ಲ ಸರಿಯಾಗಿದೆ ಕಣೋ, ಚೆನ್ನಾಗಿದೆ ಅಂತ ಸೂರ್ಯ ಹೇಳ್ತಾನೆ. ಒಳ್ಳೆ ಕಂಡೀಷನಲ್ಲಿ ಇದೆ ಕಣೋ ಅಂತ ಚೇತಾ ಹೇಳ್ತಾನೆ. ಎಷ್ಟು ಹೇಳ್ತಿದ್ದಾರೋ ಅಂತ ಸೂರ್ಯ ಕೇಳ್ತಿರೋವಾಗ 7 ಲಕ್ಷ ರೂಪಾಯಿ ಹೇಳಿದ್ರು ಕಣೋ, ಮಾತಾಡಿ 6 ಲಕ್ಷ ರೂಪಾಯಿಗೆ ಮಾಡಿದ್ದೀನಿ ಅಂತಾನೆ ಚೇತಾ. ಅದಕ್ಕೂ ಮೇಲೆ ನಂಗೆ ಕಡಿಮೆ ಮಾಡೋಕ್ಕಾಗಲಿಲ್ಲ ಕಣೋ ಅಂತಾನೆ. 1 ಲಕ್ಷ ಕಡಿಮೆ ಮಾಡ್ಕೊಂಡ್ರೇನೋ ಅಂತ ಸೂರ್ಯ ಕೇಳ್ತಾನೆ. ಹಾಗಿಲ್ಲ ಅಂದಿದ್ರೆ 8 ಲಕ್ಷ ಆದರೂ ಕೊಡಬೇಕಿತ್ತು ಕಣೋ, ನಾನು ಮಾತಾಡಿ ತೊಗೊಂಡು ಬಂದಿದ್ದೀನಿ. ಓನರ್ಗೆ ಅರ್ಜೆಂಟಾಗಿ ದುಡ್ಡು ಬೇಕಂತೆ, ಖಂಡಿತ ಅದೇ ದುಡ್ಡಿಗೆ ಕೊಡ್ತಾರೆ. ಚೇತಾ ಹಾಗಂತಿರುವಾಗ ಗಾಡಿ ಏನೋ ಚೆನ್ನಾಗಿದೆ ಅಂತ ಸೂರ್ಯ ಅಂತಾನೆ. ಆಗ ಅಲ್ಲಿರೋರು, ಏನಪ್ಪ ಸೂರ್ಯ, ಸ್ಕೂಲ್ ವ್ಯಾನ್ ಕೊಂಡ್ಕೋತಿದ್ಯಾ ಅಂತ ಕೇಳ್ತಾರೆ. ಹೌದು ಅಂತಾನೆ ಸೂರ್ಯ. ಸ್ಕೂಲ್ಗೆ ಒಂದು ವ್ಯಾನ್ ಸರ್ವಿಸ್ ಇಡೋಣ ಅಂತ. ಅವತ್ತು ನನ್ನ ಫ್ರೆಂಡ್ ಮಗ ಅವನಿಗೆ ಆಕ್ಸಿಡೆಂಟ್ ಆಗ್ಬಿಡ್ತಲ್ಲ. ಸೂರ್ಯ ಹಾಗಂತಿರುವಾಗ, ಹೌದಪ್ಪ ಕೇಳ್ಪಟ್ಟೆ ಅಂತಾರೆ. ಅದಕ್ಕೆ ಆಟೋದಲ್ಲಿ ತುಂಬಾ ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಆ ಮಗುಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವ್ನು ತುಂಬಾನೇ ಬೇಜಾರಾಗಿದ್ದ ಅಂತಾನೆ. ಹಾಸ್ಪಿಟ್ಲಿಗೂ ಕೂಡ ಸೂರ್ಯನೇ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದ್ದು ಅಂತ ಚೇತಾ ಹೇಳ್ತಾನೆ. ಮಾಡಿರೋ ಸಹಾಯ ಏನಿಲ್ಲ, ಹಾಗೆಲ್ಲ ಹೇಳ್ಕೊಬಾರ್ದು ಕಣ ಅಂತಾನೆ ಸೂರ್ಯ. ನಾನೇನು ಸುಮ್ಮನೆ ದುಡ್ಡು ಕೊಟ್ಬಿಟ್ಟಿದ್ದೀನ, ಸಾಲ ಅಂತ ಕೊಟ್ಟಿದ್ದೀನಿ. 1 ತಿಂಗಳಾದ್ಮೇಲೆ ಅವನೇ ಕೊಡ್ತಾನೆ. ಸರಿನಪ್ಪ ಸೂರ್ಯ, ಸ್ಕೂಲ್ ವ್ಯಾನ್ ಶುರು ಮಾಡಿರೋದೇನೋ ತುಂಬಾನೇ ಒಳ್ಳೆ ವಿಷಯ, ಆದ್ರೆ ಸ್ಕೂಲ್ ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಕಣಪ್ಪ ಅಂತಾರೆ. ಸ್ಕೂಲ್ ಮಕ್ಕಳು ಅಂದ್ರೆ ಹಾಗೇನೆ ಅಲ್ವಾ ಇರೋದು, ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಹಾಗೇನೆ ಅಲ್ವಾ ಇದ್ದಿದ್ದು ಅಂತಾನೆ. ಅದೆಲ್ಲ ಯಾವ ಸಮಸ್ಯೆನೂ ಇಲ್ಲ, ನೋಡ್ಕೊಳ್ಳೋಣ ಬಿಡಿ ಅಂತಾನೆ. ದಿಢೀರಂತ ಏನಪ್ಪ ಇಷ್ಟೊಂದು ಒಳ್ಳೆ ಐಡಿಯಾ ನಿಮ್ಗೆಲ್ಲಿಂದ ಬಂತು ಅಂತ ಕೇಳ್ತಾರೆ. ಐಡಿಯಾ ಎಲ್ಲ ಮೊದಲೇ ಇತ್ತು. ಅವತ್ತು ನನ್ನ ಫ್ರೆಂಡ್ ಮಗನಿಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ನಲ್ಲ, ಸ್ಕೂಲ್ ವ್ಯಾನ್ನ ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ ಅಂತಾನೆ. ದುಡ್ಡು ಜಾಸ್ತಿ ಅಂತ ತಾನೇ ಅವ್ನು ಆಟೋದಲ್ಲಿ ಕಳಿಸಿದ್ದು, ನಾವೇನೇ ಮಿನಿಮಮ್ ಚಾರ್ಜ್ ಮಾಡಿ ಸ್ಕೂಲ್ ಬಸ್ನ ಸ್ಟಾರ್ಟ್ ಮಾಡಿದರೆ ಹೇಗೆ ಅಂತಾನೆ. ಹೌದೇನಪ್ಪ ಅಂತ ಕೇಳ್ತಾರೆ ಅವರು. ದೊಡ್ಡ ಶ್ರೀಮಂತರು ಮನೆ ಮಕ್ಕಳೆಲ್ಲ ಕಾರ್ನಲ್ಲಿ ಹೋಗ್ತಾರೆ, ನಮ್ಮಂಥ ಮಿಡ್ಲ್ ಕ್ಲಾಸಲ್ಲಿ ಇರೋರು ತಾನೇ ಸ್ಕೂಲ್ ವ್ಯಾನು ಸ್ಕೂಲ್ ಆಟೋದಲ್ಲಿ ಹೋಗೋದು. ಅದೂ ಇಲ್ಲ ಅನ್ನೋರು ನಡ್ಕೊಂಡೇ ಓಡಾಡ್ತಾರೆ. ನಾವು ಸ್ವಲ್ಪ ಫೀಸ್ನ ಕಡಿಮೆ ಮಾಡ್ಕೊಂಡ್ರೆ ನಡ್ಕೊಂಡು ಹೋಗೋ ಮಕ್ಕಳೆಲ್ಲ ನಮ್ಮ ವ್ಯಾನಲ್ಲೇ ಬರ್ತಾರಲ್ವ ಅಂತಾನೆ ಸೂರ್ಯ. ಆಗ ಕಾರ್ತಿ, ಏನಪ್ಪ ಈ ಥರ ಎಲ್ಲ ಮಾಡಿದ್ರೆ ನಿಂಗೆ ಲಾಸ್ ಆಗಲ್ವಾ ಅಂತಾನೆ. ನಷ್ಟ ಎಲ್ಲ ಆಗಲ್ವೋ ಅಂತಾನೆ ಸೂರ್ಯ. ಲಾಭನೂ ಸಿಗಲ್ವಲ್ಲೋ ಅಂತ ಇನ್ನೊಬ್ಬ ಫ್ರೆಂಡ್ ಕೇಳ್ತಾನೆ. ಲಾಭಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತಿಲ್ಲ ಕಣೋ, ಸ್ಕೂಲ್ನಲ್ಲಿ ಚೆನ್ನಾಗಿ ಓದೋ ಮಕ್ಕಳಿಗೆ ನನ್ನಿಂದ ಆಗೋ ಸಹಾಯನ ಮಾಡ್ತಿದ್ದೀನಿ ಅಷ್ಟೇನೆ ಅಂತಾನೆ. ಪರವಾಗಿಲ್ಲ ಅಪ್ಪ ಸೂರ್ಯ, ನೀನು ಮುಂದೆ ಬರೋದಲ್ಲೇ ನಿನ್ನ ಜೊತೆಲಿರೋರ ಬಗ್ಗೆನೂ ಚೆನ್ನಾಗಿ ಯೋಚನೆ ಮಾಡ್ತೀಯ ಅಂತಾರೆ. ಅಯ್ಯೋ ಸರ್, ನಾನೇನು ದೊಡ್ಡದಾಗಿ ಸೇವೆ ಮಾಡ್ತಿಲ್ಲ, ಫ್ರೀಯಾಗೇನು ಬಸ್ನ ಬಿಡ್ತಿಲ್ವಲ್ಲ, ಇದು ನಮ್ಮ ಕೆಲಸ ಅಷ್ಟೇ, ನನ್ನಿಂದ ಏನು ಸಹಾಯ ಆಗಬೇಕೋ ಅಷ್ಟನ್ನು ನಾನು ಮಾಡೋಕ್ಕೆ ಸಾಧ್ಯ ಅಂತಾನೆ. ಒಳ್ಳೆ ಕೆಲಸ ಮಾಡ್ತಿದೀಯಪ್ಪ ಅಂತ ಎಲ್ಲರೂ ಹೇಳ್ತಾರೆ. ಚೇತಾ, ವ್ಯಾಪಾರ ಎಲ್ಲ ಸರಿಯಾಗಿದೆ, ಆದರೆ ಗಾಡೀಲೇನು ಪ್ರಾಬ್ಲಮ್ ಇಲ್ಲ ತಾನೆ ಅಂತ ಸೂರ್ಯ ಕೇಳ್ತಾನೆ. ನೀನೇ ಚೆಕ್ ಮಾಡಿ ನೋಡಿದ್ಯಲ್ಲೋ, ಯಾವ ಪ್ರಾಬ್ಲಮ್ ಇಲ್ಲ ಅಂತ ಚೇತಾ ಹೇಳ್ತಾನೆ. ಏನಣ್ಣ ಸುಮ್ಮನೆ ನಿಂತಿದ್ದೀರಲ್ಲ, ಹೇಳ್ಬನ್ನಿ ಅಂತ ಡ್ರೈವರ್ಗೆ ಚೇತಾ ಹೇಳ್ತಾರೆ. ಒಳ್ಳೆ ಕಂಡೀಷನಲ್ಲಿ ಇದೆಯಪ್ಪ ಗಾಡಿ, ಈಗ ತಾನೇ ಸರ್ವಿಸ್ ಸಿಗ್ಬಿಟ್ಟಿದ್ವಿ ಅಂತ ಡ್ರೈವರ್ ಹೇಳ್ತಾರೆ. ಸರಿ ಬಿಡೋಣ. ಚೇತಾ, ಗಾಡಿನ ಸರಿಯಾಗಿ ನೋಡ್ಕೋಬೇಕು,
ನೀನ್ ಹೋಗಿ ನಮ್ಮ ಮೆಕ್ಯಾನಿಕ್ ಶಾಪ್ ಹತ್ರ ಬಿಟ್ಬಾ, ಸರಿಯಾಗಿದೆಯಾ ಅಂತ ಎಲ್ಲಾನು ಚೆಕ್ ಮಾಡಿ ನೋಡ್ಲಿ ಅಂತಾನೆ ಸೂರ್ಯ. ಸರ್ವಿಸ್ ಮಾಡಿರೋ ಗಾಡಿ ತಾನೆ, ಅದ್ರಲ್ಲೇನ್ ಪ್ರಾಬ್ಲಮ್ ಇರುತ್ತೆ ಅಂತ ಕಾರ್ತಿಕ್ ಹೇಳ್ತಾನೆ. ಲೇ ಅದೇನೇ ಇದ್ರು ನಾವ್ ಚೆಕ್ ಮಾಡಿ ನೋಡ್ಬೇಕಲ್ವೇನೋ, ಸ್ಕೂಲ್ ಮಕ್ಕಳು ಕರ್ಕೊಂಡೋಗೋ ಗಾಡಿ ಅದು, ಒಂದ್ ಸಣ್ಣ ಪ್ರಾಬ್ಲಮ್ ಇರಬಾರ್ದು ಅಂತಾನೆ ಸೂರ್ಯ. ಸರಿ ನಾನು ಚೆಕ್ ಮಾಡಿಸ್ತೀನಿ ಕಣೋ, ಈಗ ಅದಕ್ಕಿಂತ ಒಂದು ಮುಖ್ಯವಾದ ವಿಷಯ ಇದೆ, ಈ ವ್ಯಾನ್ಗೆ ದುಡ್ಡೆಲ್ಲ ರೆಡಿ ಮಾಡ್ತೀಯಾ ಅಂತ ಕೇಳ್ತಾನೆ. ಓನರು ಪೂರ್ತಿ ದುಡ್ಡು ಕೇಳ್ತಿದ್ದಾರೆ ಅಂತಿರುವಾಗ, ದುಡ್ಡು ತಾನೆ ನಾನು ರೆಡಿ ಮಾಡ್ತೀನಿ ಸೂರ್ಯ ಹಾಗಂತಿರುವಾಗ, ಹೇಗೋ ಈಗಾಗ್ಲೇ ತುಂಬಾನೇ ಡ್ಯೂ ಇದೆಯಲ್ಲ ನಿನ್ನ ಹತ್ರ ಅಂತಾನೆ ಚೇತ. ಲೇ ಅದನ್ನೆಲ್ಲ ಆಗ್ಲೇ ಕಟ್ಟಾಯ್ತು ಕಣೋ, ಮೊದ್ಲು ಈ ವ್ಯಾನ್ ನ ತಗೋಬೇಕು, ಸ್ವಲ್ಪ ದಿನ ಹೋದ್ಮೇಲೆ ಇನ್ನು ಒಂದೊಂದಾಗಿ ಸ್ಕೂಲ್ ವ್ಯಾನ್ಗಳನ್ನ ಸೇರಿಸ್ಕೊಳ್ಳೋಣ. ಸರಿ ನಾನ, ನೀವಿನ್ನು ವ್ಯಾನ್ ತಗೊಂಡೋಗಿ, ನಾನು ಓನರ್ ಹತ್ರ ಮಾತಾಡ್ಕೋತೀನಿ ಅಂತಾನೆ ಸೂರ್ಯ. ಏನೋ ಸೂರ್ಯ ಹೀಗೆ ಮಾಡ್ತಿದ್ಯಾ ಅಂತ ಇನ್ನೊಬ್ಬ ಫ್ರೆಂಡ್ ಕೇಳ್ತಿರೋವಾಗ, ಒಂದು ಕೆಲಸ ಮುಗೀತು ಅಂತ ಸುಮ್ಮನಿರಬಾರ್ದು, ಇನ್ನೊಂದು ಕೆಲಸನ ನಾವು ಶುರು ಮಾಡ್ಕೋಬೇಕು. ನಾವು ನಡೆಸ್ತಿರೋ ಟ್ರಾವೆಲ್ ಕಂಪ್ನಿ ದೊಡ್ಡದಾಗಿ ಪ್ರಾಪರಾಗಿ ನಡಿಬೇಕು ಅಂತಾನೆ. ನೋಡು ಕಾರ್ತಿ, ನಮ್ಮ ಏರಿಯಾದಲ್ಲಿ ಸಾಧಾರಣ ಮನೆ ಮಕ್ಕಳು ಓದ್ತಾರಲ್ಲ, ಆ ಸ್ಕೂಲು ಎಷ್ಟಿವೆ ಅಂತ ನೋಡು, ದೊಡ್ಡ ದೊಡ್ಡ ಸ್ಕೂಲ್ ಅಲ್ಲ. ಸೂರ್ಯ ಹಾಗಂತಿರುವಾಗ, ನೀವು ಕೇಳ್ತಿರೋದು ನೋಡಿದ್ರೆ ನಮ್ಮ ಏರಿಯಾದಲ್ಲಿ ಒಂದು 4 ಸ್ಕೂಲ್ ಇರಬೇಕು ಅಂತಾನೆ ಕಾರ್ತಿ. ಸರಿ ಆ ಸ್ಕೂಲ್ಗಳೆಲ್ಲ ಯಾವ ಕಡೆ ಇವೆ, ಬಸ್ನಲ್ಲಿ ಹೋಗೋ ಮಕ್ಕಳು ಎಷ್ಟು ಜನ, ನಡ್ಕೊಂಡು ಹೋಗೋ ಮಕ್ಕಳು ಎಷ್ಟು ಜನ, ನಾವು ಅಲ್ಲಿಗೆ ವ್ಯಾನ್ ಸರ್ವಿಸ್ ಕೊಟ್ರೆ ಅವ್ರೆಲ್ಲರೂ ವ್ಯಾನ್ ಹತ್ಕೋತಾರ, ಅದ್ರ ಡೀಟೇಲ್ಸ್ ಏನನ್ನು ಕಲೆಕ್ಟ್ ಮಾಡು ಅಂತಾನೆ. ಏನಕ್ಕಪ್ಪ ಇಷ್ಟೊಂದಿಲ್ಲ ವಿಚಾರಿಸ ಕೇಳ್ತಿದೀಯ ಅಂತ ಕಾರ್ತಿಕ್ ಕೇಳ್ತಿರುವಾಗ, ಸ್ಕೂಲ್ ಬಾಡಿಗೆ ಚೆನ್ನಾಗಿ ಪಿಕಪ್ ಆದ್ರೆ ನಮ್ಮ ಏರಿಯಾದಲ್ಲಿರೋರು ಎಲ್ಲರಿಗೂ ಸರ್ವಿಸ್ ಚೆನ್ನಾಗಿ ಕೊಡ್ಬೋದಲ್ವೇನೋ, ನ್ಯಾಯವಾದ ರೀತಿಯಲ್ಲಿ ದುಡ್ಡು ತಗೊಳ್ಳೋಣ ಅಂತಾನೆ. ಖಂಡಿತ ನಮ್ಮ ವ್ಯಾನ್ಗೆ ತುಂಬಾ ಜನ ಪೇರೆಂಟ್ಸು ನಂಬಿ ಅವ್ರ ಮಕ್ಕಳನ್ನ ಕಳಿಸ್ತಾರೆ, ನಾವು ಬಿಸ್ನೆಸ್ ಮಾಡ್ದಂಗೂ ಇರುತ್ತೆ, ನಾವು ಓದೋ ಮಕ್ಕಳಿಗೆ ಸಹಾಯ ಮಾಡ್ದಂಗೂ ಇರುತ್ತೆ. ಸೂರ್ಯ ಹಾಗಂತಿರುವಾಗ, ನೀನೇನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತಾಗ್ತಿದೆ, ಮಾಡೋಣ ಬಿಡೋ, ಎಲ್ಲ ಒಳ್ಳೇದಾಗುತ್ತೆ ಅಂತ ಚೇತ ಹೇಳ್ತಾನೆ. ಈ ಕಡೆ ಮನೋಜ ಶೋರೂಮ್ ನಲ್ಲಿ ತಲೆ ಮೇಲೆ ಕೈ ಎತ್ಕೊಂಡು ಕೂತಿರ್ತಾನೆ. ಏನಿದು ಪಪ್ಪರಪ್ಪ ಮನೋಜ್, ತುಂಬಾ ಹೊತ್ತಿಂದ ಹೀಗೆ ಕೂತಿದ್ದೀರಲ್ಲ ಅಂತ ಜ್ಯೋತಿಷಿ ಕೇಳ್ತಾರೆ. ಯಾವಾಗ್ಲೂ ಕಳಕಳೆಯಾಗಿ ಓಡಾಡ್ಕೊಂಡಿದ್ರಲ್ಲ ಅಂತಿರುವಾಗ, ಯಾಕೆ ಬ್ರೋ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೀರಾ, ಏನಾಯ್ತು ಅಂತ ಸೀನು ಕೇಳ್ತಾನೆ. ಮನೆಯಲ್ಲಿ ಅಮ್ಮನ್ಗೆ ಈಗಾಗ್ಲೇ ಡೌಟ್ ಬಂದಿದೆ, ಅವಾಗವಾಗ ಕೇಳ್ತಾನೆ ಇರ್ತಾರೆ. ಅವ್ರು ಬೇರೆ ಹುಡುಗಿ ನೋಡಕ್ ಶುರು ಮಾಡ್ಕೊಂಡಿದ್ದಾರೆ. ರೋಹಿಣಿಯಿಂದ ನನಗೆ ಡಿವೋರ್ಸ್ ಬೇರೆ ಸಿಕ್ಕಿಲ್ಲ, ಅದ್ರಲ್ಲೂ ನಾನು ಇನ್ನೊಂದು ಮದುವೆ ಬೇರೆ ಆಗ್ಬಿಟ್ಟಿದ್ದೀನಿ. ಅಮ್ಮನ ಹೇಗೆ ಸಂಭಾಳಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕನಗ ಮತ್ತೆ ಅವ್ರ ಅಮ್ಮನ ಹೇಗೆ ಸಂಭಾಳಿಸೋದು ಅಂತಾನೂ ಗೊತ್ತಾಗ್ತಿಲ್ಲ. ತನ್ನ ಕಡೆಗೆ ಬೆರಳನ್ನ ತೋರಿಸ್ಕೊಂಡು, ಇದೆಲ್ಲ ಬೇಕಿತ್ತೇನೋ ನಿನ್ಗೆ ಮನೋಜ, ಇಬ್ರು ಹೆಂಡ್ತೀರ್ ಬೇಕಿತ್ತ ನಿನ್ಗೆ, ಒಬ್ಬ ಹೆಂಡ್ತಿನೇ ಸಂಭಾಳಿಸೋಕೆ ಆಗದೆ ಇರುವಂತ ಕಾಲದಲ್ಲಿ ಇಬ್ರು ಹೆಂಡ್ತೀರ್ನ ಕಟ್ಕೊಂಡಿದ್ಯಾ ಹಾಗಂತ ತನಗ್ ತಾನೇ ಬೈಕೋತಿರುವಾಗ, ಪಪ್ಪರಪ್ಪ ಮನೋಜ್ ಆ ಕೈನ ಕೆಳಗಿಳಿಸಿ, ಮೊದಲು ಇಂಥ ಕಾಲದಲ್ಲಿ ಕೋಟೀಶ್ವರರಾಗೋದು ಸಾಧಾರಣ ವಿಷಯ ಅಲ್ಲ. ಕೋಟಿ ದುಡ್ಡು ನಿಮ್ಮ ಕೈಗೆ ಬಂದು ಸೇರ್ತಿದೆ. ಏನೇ ಬಿಸ್ನೆಸ್ ಮಾಡಿದ್ರು ರೊಟೇಷನ್ ಅನ್ನೋದು ತಿಂಗಳು ಕೊನೆಗೆ ಸರಿ ಹೋಗುತ್ತೆ, ಕೈಯಲ್ಲಿ ಯಾವುದು ನಿಲ್ತಿಲ್ಲ. ಇದ್ಯಾವುದು ಇಲ್ದೇನೆ ನೀವು ಕೋಟೀಶ್ವರರಾಗಿದ್ದೀರಾ. ನೀವೇನ್ ಸುಮ್ನೆ ಕೋಟೀಶ್ವರರಾಗಿದ್ದೀರಾ, ನಿಮ್ದು ಅದೃಷ್ಟ ಜಾತಕ. ನಾನು ಹೇಳ್ದಾಗೆ ನಡೀತಾ ಇಲ್ವಾ. ಕೋಟಿ ದುಡ್ಡಿದ್ರು ಒಬ್ಳೆ ಹೆಂಡ್ತಿನ ಸಂಭಾಳಿಸೋಕಾಗದೇ ಇರೋ ಇಂಥ ಕಾಲದಲ್ಲಿ ನಿಮ್ಗೆ ಇಂಥ ಲಕ್ ಸಿಕ್ಕಿದೆಯಲ್ಲ, ಅದನ್ನ ಮೊದಲು ಯೋಚನೆ ಮಾಡಿ ನೋಡಿ ಅಂತಾರೆ. ಇದನ್ನೆಲ್ಲ ನಾನು ಹೇಳ್ತಿಲ್ಲ, ನಿಮ್ ಕೈ ರೇಖೆ ಹೇಳ್ತಿದೆ ಅಂತಾರೆ. ಏನ್ ಸರ್ ನೀವು ಹೀಗೆ ಕೈ ರೇಖೆ ಹೇಳ್ತು ಜಾತ್ಕೆ ಹೇಳ್ತು ಅಂತ ಹೇಳ್ತಾನೆ ಇದ್ದೀರಾ, ನನ್ನನ್ನ ಎಲ್ಲದ್ರಲ್ಲೂ ಸಿಕ್ಕಾಕಿಸ್ತಿದ್ದೀರಾ ಅಂತಾನೆ ಮನೋಜ. ಯಾಕೆ ಬ್ರೋ ಹಾಗಂತಿದ್ದೀರಾ, ನನ್ಗೇನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಹೇಗಾದ್ರೂ ನನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಇನ್ನೊಂದು ಮದ್ವೆ ಆಗ್ತಿದೆ ಅಂತಾನೆ ಸೀನು. ಕೇಳ್ತಿದ್ದೀರಾ ಪಪ್ಪರಪ್ಪ ಮನೋಜ್, ಬದುಕೋದು ಅಂದ್ರೆ ಇದೇನೆ. ಕೋಟಿಗಟ್ಲೆ ಆಸ್ತಿ ನಿಮ್ಮನ್ನ ಹುಡ್ಕೊಂಡ್ ಬಂದಿದೆ, ಆ ಆಸ್ತಿ ಎಲ್ಲ ಮೊದಲು ನಿಮ್ಮ ಹೆಸ್ರಿಗೆ ಬರ್ಲಿ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ, ಆಮೇಲೆ ಏನ್ ಬೇಕಾದ್ರೂ ನಿರ್ಧಾರ ತಗೊಳ್ಳಿ ಅಂತಿರುವಾಗ, ನಿರ್ಧಾರನ ಏನ್ ನಿರ್ಧಾರ ತಗೊಳ್ಳೋದು ಅಂತ ಮನೋಜ್ ಕೇಳ್ತಾನೆ. ಯಾರ ಜೊತೆ ಜೀವನ ಮಾಡೋದು ಅಂತ ಆಮೇಲೆ ನಿರ್ಧಾರ ಮಾಡಿ. ಜ್ಯೋತಿಷಿ ಆಗಂದಿರುವಾಗ, ಹೇಗ್ ನಿರ್ಧಾರ ಮಾಡಕ್ಕಾಗುತ್ತೆ, ನಾನ್ ತಾಲಿ ಕಟ್ಟಿರೋ ಇಬ್ರು ಹೆಂಡ್ತಿರಲ್ಲಿ ಯಾರನ್ನ ದೂರ ಮಾಡ್ಲಿ ಅಂತಾನೆ ಮನೋಜ್. ನಿಮ್ಗೆ ಯಾರು ಇಷ್ಟ ಇಲ್ವೋ ಅವ್ರನ್ನ ದೂರ ಮಾಡ್ಕೊಳ್ಳಿ ಅಂತಾರೆ ಜ್ಯೋತಿಷಿ. ಎಲ್ಲಿಗಾದ್ರೂ ಟೂರ್ ಕರ್ಕೊಂಡೋಗಿ ಬೆಟ್ಟದ ಮೇಲಿಂದ ತಳ್ಬಿಡಿ ಅಂತ ಹೇಳ್ತಾರೆ. ಜ್ಯೋತಿಷಿ ಆಗಂತಿರುವಾಗ ಸೀನು ಮತ್ತೆ ಮನೋಜ ಶಾಕ್ ಆಗ್ತಾರೆ. ಏನ್ ಸಾರ್ ಜ್ಯೋತಿಷಿ ಹೇಳ್ತೀನಿ ಅಂದ್ಬಿಟ್ಟು ನನ್ನನ್ನು ಜೈಲಿಗೆ ಕಳ್ಸೋ ಪ್ಲಾನ್ ಮಾಡ್ತಿದ್ದೀರಾ, ನನ್ನ ಜಾತಕದಲ್ಲಿ ಜೈಲ್ಗೆ ಹೋಗೋ ಯೋಗ ಏನಾದರೂ ಇದೆಯಾ ನೋಡಿ ಅಂತಾನೆ. ನಿಮ್ಮ ಜಾತಕದಲ್ಲಿ ಆ ಥರದ್ದೇನೋ ಏನೂ ಇಲ್ಲ, ನಾನು ಸುಮ್ಮನೆ ಆಟ ಆಡ್ಸೋಕೆ ರೀತಿ ಹೇಳಿದೆ ಅಷ್ಟೇ, ಇದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ಅಂತ ಜ್ಯೋತಿಷಿ ಹೇಳ್ತಾರೆ. ಪಪ್ಪರಪ್ಪ ಮನೋಜ್, ನಿಮ್ಮ ಕೈಗೆ ದುಡ್ಡು ಬಂತು ಅಂತ ಇಟ್ಕೊಳ್ಳಿ, ಆಗ ನೀವೇನೆ ಈ ಸೊಸೈಟಿಲಿ ದೊಡ್ಡ ವ್ಯಕ್ತಿ. ಸಾಧಾರಣದವ್ರು ಏನಾದರೂ 2 ಮದುವೆ ಆದರೆ ಇವನಿಗೆ ತಿನ್ನೋಕೆ ಗತಿ ಇಲ್ಲ, ಇವನು ಏನಕ್ಕೆ ಬೇಕಿತ್ತು ಇಬ್ರು ಹೆಂಡ್ತಿರು ಅಂತ ಮಾತಾಡ್ಕೋತಾರೆ. ಅದೇ ಶ್ರೀಮಂತರ ಮದ್ವೆ ಆದ್ರೆ ಅವ್ನಿಗೇನೆಯ ದೊಡ್ಡ ಶ್ರೀಮಂತ, ಕೋಟಿಗಟ್ಲೆ ಆಸ್ತಿ ಪಾಸ್ತಿ ಇದೆ, ಇಬ್ರು ಹೆಂಡ್ತಿರ್ತಾನೆ, ಅವ್ನು ಚೆನ್ನಾಗಿರ್ತಾನೆ ಬಿಡು ಅಂತ ಹೊಗಳ್ತಾರೆ. ದುಡ್ಡೊಂದು ಇದ್ರೆ ಸಾಕು, ನೀವೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಸರಿ ಅಂತ ಬದಲಾಯಿಸ್ಬೋದು ಅಂತಾರೆ. ಹಾಗಾದ್ರೆ ಇನ್ನು 2 ಮದುವೆ ಆಗು ಅಂತ ಹೇಳ್ತಿದ್ದೀರಾ ಅಂತಾನೆ ಸೀನು. ಬ್ರೋ ನನ್ನನ್ನು ಜೈಲಿಗೆ ಕಳ್ಸೋವರೆಗೂ ಬಿಡಲ್ವಾ ನೀವು, ಈಗಾಗಲೇ ಇಬ್ರು ಹೆಂಡ್ತಿರ ಮಧ್ಯೆ ಸಿಕ್ಕಾಕೊಂಡು ಮುಳುಗ್ತಿದ್ದೀನಿ ಹಾಗಂತ ಮನೋಜ್ ಹೇಳ್ತಿರೋವಾಗಲೇ ರೋಹಿಣಿ ಅಲ್ಲಿಗೆ ಬರ್ತಾಳೆ. ಬ್ರೋ ನಿಮ್ಮ ವೈಫ್ ನಂಬರ್ 1 ಬರ್ತಿದ್ದಾರೆ ಅಂತ ಹೇಳ್ತಾನೆ ಸೀನು. ಅಯ್ಯಯ್ಯೋ ಅವಳೇನಕ್ಕೆ ಇಲ್ಲಿಗೆ ಬಂದು ಅದೇನು ಸಮಸ್ಯೆ ತಂದಿರ್ತಾಳೋ ಏನೋ ಗೊತ್ತಿಲ್ವಲ್ಲ ಹಾಗನ್ಕೊಂಡು ಮನೋಜ್ ಎದ್ದೇಳ್ತಿರೋವಾಗ, ಸೀನು ಬನ್ನಿ ನಾವು ಆ ಕಡೆ ಹೋಗಿ ಕೂತ್ಕೊಳ್ಳೋಣ, ಅವ್ರು ಏನಾದರೂ ಪರ್ಸ್ನಲ್ ಆಗಿ ಮಾತಾಡ್ತಿರ್ತಾರೆ. ಜ್ಯೋತಿಷಿ ಆಗಂತಿರೋವಾಗ, ಹಿಂದೆನೇ ಯಾವುದಾದ್ರೂ ಸಮಸ್ಯೆ ಬಂದರೆ ನೀವು ಸಾಕ್ಷಿ ಆಗಬಾರ್ದು ಅಂತ ತಾನೇ ಈ ರೀತಿ ಮಾಡ್ತಿರೋದು ಅಂತಾನೆ ಸೀನು. ನಿಮ್ಮ ಬಾಯಿ ಜೋರಾಗಿರೋದ್ರಿಂದನೇ ನೀವು ಹೀಗಿರೋದು, ನಡೀರಿ ಅಂತ ಹೇಳ್ತಾರೆ ಜ್ಯೋತಿಷಿ. ಈ ಕಡೆ ರೋಹಿಣಿ ಮನೋಜ್ ಅನ್ಕೊಂಡು ಬರ್ತಾಳೆ. ಬಾ ರೋಹಿಣಿ,
ಏನು ಕಾಲ್ ಮಾಡ್ದೇನೆ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಈಗ ಕ್ರಿಶ್ ಚೆನ್ನಾಗಿದ್ದಾನೆ, ಅವನು ಮೊದಲಿಗಿಂತನೂ. ಈಗ ನೀವು ಅವಾಗವಾಗ ಬಂದು ನೋಡ್ತಿದ್ದೀರಲ್ಲ, ಬೆಟರ್ ಆಗಿದ್ದಾನೆ ಅಂತಾಳೆ. ಸೂಪರ್ ರೋಹಿಣಿ, ಕ್ರಿಶ್ ಸರಿ ಹೋಗ್ಲಿ ಅಂತ ತಾನೆ ಮಗುವಿನ ಇಷ್ಟದಲ್ಲಿ ಯಾವ ನಿರ್ಧಾರನೂ ಮಾಡಿರ್ಲಿಲ್ಲ. ಈಗಲಾದ್ರೂ ನೀನು ನಿರ್ಧಾರ ತಗೋಬೋದಲ್ವಾ ಅಂತಾನೆ ಮನೋಜ್. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಮನೋಜ್. ಅವಳಾಗಂತಿರುವಾಗ ಏನು ಈ ಥರ ಹೇಳ್ತಿದ್ಯಾ? ಅವನ ಜೊತೆ ಚೆನ್ನಾಗಿದೆ ಅಂತ ಹೇಳಿದೆ, ನಾನು ಚೆನ್ನಾಗೇ ಇದ್ದೀನಲ್ಲ. ಸರಿ, ಈಗ ಅವನಿಗೆ ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಿದೀಯಲ್ಲ, ಅಟ್ಲೀಸ್ಟ್ ಡಿವೋರ್ಸ್ ನೋಟಿಸ್ಗಾದ್ರೂ ಸೈನ್ ಮಾಡ್ಬೋದಲ್ವಾ ಅಂತ ಕೇಳ್ತಾನೆ. ಯಾಕೆ ಮನೋಜ್, ಈ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ಅಂತಾಳೆ ರೋಹಿಣಿ. ಅದು ಬಂದು ಅಂತ ಮನೋಜ್ ಹೇಳ್ತಿರೋವಾಗ, ಡಿವೋರ್ಸ್ ಕೊಟ್ಟು ಇನ್ನೊಂದು ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಅಂತಾಳೆ ರೋಹಿಣಿ. ಅದು ಹಾಗಲ್ಲ ರೋಹಿಣಿ, ಅದು ಬಂದು ಅಂತ ಮನೋಜ್ ಹೇಳಕ್ ಬರ್ತಾನೆ. ಇನ್ನೊಂದು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಾಳೆ. ಅದೆಲ್ಲ ಏನೂ ಇಲ್ಲ, ಆದಷ್ಟು ಬೇಗ ಡಿವೋರ್ಸ್ ಸಿಗ್ಲಿ ಅಂತ ಅಮ್ಮ ಆಸೆ ಪಡ್ತಿದ್ದಾರೆ ಅಂತಾನೆ. ನಿಮಗೂ ಕೂಡ ಅದೇ ತಾನೇ ಬೇಕಾಗಿರೋದು ಅಂತಾಳೆ ರೋಹಿಣಿ. ಯಾವತ್ತಿದ್ರೂ ನೀನು ಡಿವೋರ್ಸ್ ಕೊಡಲೇಬೇಕಲ್ವಾ, ಟೈಮ್ ಬೇರೆ ಆಗ್ತಿದೆ, ಆದಷ್ಟು ಬೇಗ ಅಬಾರ್ಷನ್ ಮಾಡ್ಸೋಕ್ಕೆ ನಿರ್ಧಾರ ತಗೋ ಅಂತಾನೆ. ಹಾಗೆ ರೋಹಿಣಿ ಇವ್ನು ಬಿಡಲ್ಲ ಅನ್ಸುತ್ತೆ. ಮನ್ಸಲ್ಲಿ ಹಾಗೆ ಅನ್ಕೊಂಡು, ಸರಿ ಓಕೆ ಮನೋಜ್, ಸಂಜೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತಾಳೆ. ಏನಕ್ಕೆ ಅಂತ ಮನೋಜ್ ಕೇಳ್ತಾನೆ. ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೋಕ್ಕೆ ಅಂತಾಳೆ. ಮನೋಜ್ಗೆ ತುಂಬಾ ಖುಷಿಯಾಗುತ್ತೆ. ನಿಜವಾಗ್ಲೂ ಹೇಳ್ತಿದ್ಯಾ ಅಂತಾನೆ. ಹೌದು, ನಾನು ಬಂದು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ತೀನಿ. ಆಗ ಮನೋಜ್ ಖುಷಿಯಿಂದ, ಸೂಪರ್ ರೋಹಿಣಿ, ಹೇಗೋ ಡಿವೋರ್ಸ್ ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದೆಯಾ ಅಲ್ಲ ಅಂತ ಕೇಳ್ತಾನೆ. ಹೌದು ಮನೋಜ್, ನೀವು ಕೂಡ ತುಂಬ ದಿನದಿಂದ ಕೇಳ್ತಾನೆ ಇದ್ದೀರಾ. ಅಟ್ಲೀಸ್ಟ್ ನಿಮ್ಮ ಆಸೆನಾದರೂ ನೆರವೇರಲಿ. ಆದಷ್ಟು ಬೇಗ ಲಾಯರ್ನ ಬರೋಕ್ಕೆ ಹೇಳಿ, ಅತ್ತೆ ಜೊತೆ ಕೂತು ಮಾತಾಡಿ. ರೋಹಿಣಿ ಆಗಂತಿರುವಾಗ ತುಂಬ ಸಂತೋಷ ಆಗ್ತಿದೆ ರೋಹಿಣಿ, ಅವತ್ತಿಗಾದರೂ ಡಿವೋರ್ಸ್ ಪೇಪರ್ಗೆ ನೀನು ಕರೆಕ್ಟಾಗಿ ಸೈನ್ ಮಾಡಿ ಕೊಟ್ಬಿಡು ಅಂತಾನೆ. ನಿನ್ನ ನಿರ್ಧಾರ ಕರೆಕ್ಟಾಗಿದೆ, ನಿನ್ನ ಲೈಫ್ನ ನೀನು ನೋಡ್ಕೋಬೋದಲ್ವಾ, ಆದರೆ ಈ ಮಗುವಿನ ವಿಷಯ ಅಂತ ಹೇಳ್ತಾನೆ. ಆಗ ರೋಹಿಣಿ, ನೀವು ಡಿವೋರ್ಸ್ ಕೇಳಿದ್ರಿ, ನಾನು ಸೈನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟೇ, ಅದಕ್ಕೆ ಬೇಕಾಗಿರೋ ಏರ್ಪಾಡನ್ನ ಮಾಡ್ಕೊಳ್ಳಿ ಅಂತಾಳೆ. ನಾನು ಇನ್ನು ಬರ್ತೀನಿ ಅಂತ ಹೇಳೋಗ್ತಾಳೆ. ಮನೋಜ್ಗೆ ತುಂಬಾ ಖುಷಿಯಾಗುತ್ತೆ. ಜ್ಯೋತಿಷಿ ಬಂದು ಕೈ ಹಿಡ್ಕೊಂಡು, ಇಷ್ಟು ದಿನ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಲಿಲ್ಲ ಅಂತ ಕೊರಗ್ತಿದ್ರೆ ಮಾಡ್ಕೊಡಲ್ಲ ಅಂತ ಹೇಳ್ತಿದ್ದಂತ ರೋಹಿಣಿ ಇವತ್ತು ಅನಾಗ್ ತಾನೇ ಹುಡ್ಕೊಂಡು ಬಂದು ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರಾಗಂತಿರುವಾಗ, ಹೌದು ಸರ್, ಈ ಥರ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತಾನೆ ಮನೋಜ್. ಇದಕ್ಕೇನೆ ನಾನು ಹೇಳಿದ್ದು ಜಾತಕದ ಮೇಲೆ ಸಂದೇಹ ಪಡಬೇಡಿ ಅಂತ. ಕನಗ ಆಸ್ತಿ ಎಲ್ಲ ನಿಮ್ಗೇನೆ ಸಿಗುತ್ತೆ, ಇನ್ಮೇಲೆ ನೀವು ಮೇಲ್ ಬೆಳಿತಿರೋದೆ. ಇಂಥ ಶೋರೂಮ್ಗಳನ್ನ ನೀವು ತುಂಬಾನೇ ಓಪನ್ ಮಾಡ್ಬೋದು. ಅವ್ರಾಗಂತಿರುವಾಗ ಸೀನು, ಹೌದು ಬ್ರೋ, ಇಂಥ ಬ್ರಾಂಚಸ್ನ ತುಂಬಾ ಓಪನ್ ಮಾಡ್ಬೋದು ನೀವು, ಅದು ಯಾರಿಗೂ ತಪ್ಪು ಅಂತ ಅನ್ಸಲ್ಲ, ಆದರೆ ಒಬ್ರು ಇಬ್ರು ಹೆಂಡ್ತಿನ ಕಟ್ಕೊಂಡ್ರೆ ಅದೇನೇ ತಪ್ಪಾಗಿ ಕಾಣಿಸೋದು ಅಂತಾನೆ ಸೀನು. ಶಕ್ತಿವೇಲ್ ಸರ್, ಒಂದ್ಸರಿ ಸೀನು ಜಾತಕ ನೋಡಿ ಇಲ್ಲಿಂದ ಹೊರಗಡೆ ಯಾವಾಗ ಹಾಕ್ಬೋದು ಅಂತ ಒಂದ್ಸರಿ ಹೇಳಿ ಅಂತಾನೆ ಮನೋಜ್. ಇಲ್ಲ ಬ್ರೋ, ನಾನು ಇನ್ಮೇಲೆ ಆ ರೀತಿ ಮಾತಾಡಲ್ಲ, ಏನೋ ಗೊತ್ತಿಲ್ಲದೇನೆ ಮಾತಾಡ್ಬಿಟ್ಟೆ, ಜೀವನದಲ್ಲಿ ಬರೀ ಸಕ್ಸಸ್ನೇ ನೋಡಿ ಅಂತಾನೆ. ಈ ಕಡೆ ರಂಗನಾಥ್ ಅವರು ಮಾತ್ರೆ ತಗೊಳಮ್ಮ ಅಂತ ಹೇಳ್ತಾರೆ. ಆಗ ಲಕ್ಕಿ, ಏಯ್ ರಂಗ, ಒಂದಿನಕ್ಕೆ ಎಷ್ಟು ಸರಿ ನಾವು ಮಾತ್ರೆ ಕೊಡ್ತೀಯಾ? ಅವ್ರಾಗಂತಿರುವಾಗ, ಇದು ಊಟ ಆದ್ಮೇಲೆ ಕೊಡೋ ಮಾತ್ರೆನಮ್ಮ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ನಾನು ಚೆನ್ನಾಗೇ ಇದ್ದೀನಲ್ಲಪ್ಪ ಹಾಗಂತ ಲಕ್ಕಿ ಹೇಳ್ತಾರೆ. ಡಾಕ್ಟ್ರ್ ಹೇಳಿದಾರಮ್ಮ, ನಿಮಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗಬಾರ್ದು ಅಂತ ಈ ಮಾತ್ರೆ ಕೊಟ್ಟಿದ್ದಾರೆ, ತಗೊಳಮ್ಮ ಅಂತ ಕೊಡ್ತಾರೆ. ಏನೋ ಹೇಳ್ತಿದ್ಯಾ, ಕೊಡು ಅಂತೇಳಿ ಲಕ್ಕಿ ಮಾತ್ರೆ ಇಸ್ಕೊಂಡು ಹೋಗ್ತಾರೆ. ಆಗಲಿಗೆ ರವಿ ಶ್ರುತಿ ಅಜ್ಜಿ ಅನ್ಕೊಂಡು ಬರ್ತಾರೆ. ಬಂದ್ರಪ್ಪ ಹೊಸ ಜೋಡಿಗಳ ಹಾಗಂತ ಲಕ್ಕಿ ಹೇಳ್ತಾರೆ. ಊಟ ಮಾಡಿದ್ರ ಅಜ್ಜಿ ಅಂತ ರವಿ ಕೇಳ್ತಾನೆ. ಊಟ ಮಾಡಿದೆ, ನೀವು ಊಟ ಮಾಡಿದ್ರ ಅಂತ ಅಜ್ಜಿ ಕೇಳ್ತಾರೆ. ನಾವು ಊಟ ಮಾಡಿದ್ವಿ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ. ಏನು ಹೊರಗಡೆ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಲಕ್ಕಿ. ಹೌದಜ್ಜಿ, ಸ್ವಲ್ಪ ಕೆಲಸ ಇದೆ ಅಂತಾನೆ ರವಿ. ಏನೋ ನೀನು ಹೊಸ್ದಾಗಿ ಮದುವೆ ಆಗಿದೆಯಾ, ಹೆಂಡ್ತಿನ ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗೋದನ್ಬಿಟ್ಟು ಕೆಲಸ ಅಂತಾನೆ ಅಂತಿದೀಯಲ್ಲ ಅಂತಾರೆ ಲಕ್ಕಿ. ಏನಜ್ಜಿ, ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಿದ್ದೀರಾ ಅಂತಾನೆ ರವಿ. ಕೆಲಸ ಒಂದ್ ಕಡೆ ಇದ್ದೇ ಇರುತ್ತೆ ಕಣೋ, ಮದುವೆ ಆದ ಹೊಸ್ತ್ರಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗಿದ್ದು ಬರ್ತಾರಲ್ಲ, ಅವ್ರಾಗಂತಿರೋವಾಗ ಹನಿಮೂನ್ಗೆ ಹೋಗೋ ಕೇಳ್ತಿದ್ದೀರಾ ಅಜ್ಜಿ ಅಂತ ಶ್ರುತಿ ಕೇಳ್ತಾಳೆ. ಅದೇ ಬುದ್ಧಿಶಾಲಿ ಹುಡುಗಿ ನೀನು, ಇಬ್ರು ಜೋಡಿಯಾಗಿ ಎಲ್ಲಾದ್ರೂ ಹೊರಗಡೆ ಹೋಗಿ ಬನ್ನಿ ಅಂತಾರೆ ಲಕ್ಕಿ. ಆಗ ಶಾಂತಿ, ಏನ್ರಿ ಇದು, ಇವ್ಗೆ ಹೊಸದಾಗಿ ಏನೇನೋ ಹೇಳ್ತಿದ್ದಾರೆ ಅತ್ತೆ, ಒಳ್ಳೇದೇ ಆಯ್ತು, ಇನ್ನೊಂದು ಸ್ವಲ್ಪ ದಿನದ ಹಿಂದೆ ಮರ್ತೋಗಿದ್ದಿದ್ರೆ ನಮ್ಮನ್ನೇ ಇಷ್ಟೊತ್ತಾಗಲೇ ಹನಿಮೂನ್ಗೆ ಹೋಗಿ ಅಂತ ಹೇಳ್ತಿದ್ರು. ಶಾಂತಿ ಹಾಗಂತಿರುವಾಗ, ನಿನ್ಗೆ ಹೋಗ್ಬೇಕು ಅನ್ನಿಸ್ತಿದ್ಯಾ ಹೇಳು, ಹೋಗಿದ್ದು ಬರೋಣ ಅಂತಾರೆ ರಂಗನಾಥ್ ಅವರು. ಸುಮ್ಮನೆ ಇರಿ ಅಂತಾಳೆ ಶಾಂತಿ. ಆಗ ಲಕ್ಕಿ, ಏನದು ಶಾಂತಿ ಅಂತ ಕೇಳ್ತಾರೆ. ಅತ್ತೆ, ಇದರ ಅವಶ್ಯಕತೆ ಈಗೆಲ್ಲ ಇದೆಯಾ, ಮನೆಯಲ್ಲಿ ತುಂಬಾ ಕೆಲಸಗಳಿವೆ, ಮೀನಾ ನೀನು ಹೋಗಿ ಜ್ಯೂಸ್ ಮಾಡ್ಕೊಂಡು ಬಾ ಅಂತ ಹೇಳ್ತಾಳೆ. ಆಗ ಲಕ್ಕಿ, ಮೀನಾ ನೀನು ಸ್ವಲ್ಪ ಇರು, ನೀನೇನು ಆ ಹುಡುಗಿ ಮೇಲೆ ಅಧಿಕಾರ ಚಲಾಯಿಸ್ತಿದೀಯಾ, ಅವಳ ಕೈಲಿ ಕೆಲಸ ಮಾಡಿಸ್ಬೇಡ ಅಂತ ನಿನ್ನ ಹತ್ರ ಹೇಳಿದ್ದೆ ತಾನೇ ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಅಮ್ಮ ಇವಳಿಗೆ ಎದುರುಗಿರೋರಿಗೆ ಕೆಲಸ ಇಲ್ಲದೆ ಇದ್ರೆ ಸಮಾಧಾನನೇ ಆಗಲ್ಲ. ರಂಗನಾಥ್ ಅವರು ಹಾಗಂತಿರುವಾಗಲೇ ಲಕ್ಕಿ ಅನ್ಕೊಂಡು ಸೂರ್ಯ ಬರ್ತಾನೆ. ಎಲ್ಲೋ ಹೋಗಿದೆ ಅಂತ ಲಕ್ಕಿ ಕೇಳ್ತಾರೆ. ಒಂದು ಸಣ್ಣ ಕೆಲಸ ಇತ್ತು ಅದಕ್ಕೆ ಹೋಗಿದೆ ಅಂತ ಸೂರ್ಯ ಹೇಳ್ತಾನೆ. ಏನ್ರೋ ಇದು, ಯಾರನ್ನು ಕೇಳಿದ್ರು ಕೆಲಸ ಅಂತ ಹೇಳ್ತಾನೆ ಇದ್ದೀರಾ ಅಂತಾರೆ ಲಕ್ಕಿ. ನಮ್ಗೇನು ಊರಲ್ಲಿ ಕೆಲಸ ಕಾರ್ಯ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ, ತೋಟದ ಕೆಲಸ ಎಲ್ಲ ಹಾಗೇನೆ ಬಿದ್ದಿವೆ, ಏನೋ ರಂಗ ಹೇಳಿದಾನೆ ಅಂತ ನಾನು ಇಲ್ಲೇ ಇರೋದು ಅಂತಾರೆ. ನೀವಲ್ಲಿ ಒಬ್ಬರೇ ಇರಬೇಕಲ್ವಾ, ಸ್ವಲ್ಪ ದಿನ ನೀವು ನಮ್ಮ ಜೊತೆ ಎಲ್ಲ ಇರ್ಬೋದಲ್ವಾ ಅಂತಾನೆ ಸೂರ್ಯ.
ಸಂತೋಷದ ವಿಷಯ ನಡೀತಿರೋವಾಗ ನೀವು ನಮ್ಮ ಜೊತೆಲಿ ಇರ್ಬೇಕಲ್ವಾ ಅಂತಾನೆ. ಇನ್ನೇನೋ ಮದುವೆ ಎಲ್ಲ ಆಯ್ತಲ್ಲ ಅಂತಾರೆ ಲಕ್ಕಿ. ಅದೆಲ್ಲ ಲಕ್ಕಿ, ಇನ್ನೂ ಒಂದು ಒಳ್ಳೆ ಸುದ್ದಿ ಇದೆ ಅಂತಾನೆ. ನಾನು ಹೊಸ ಆಫೀಸ್ನ ಓಪನ್ ಮಾಡ್ತಿದ್ದೀನಿ, ಎಲ್ಲರೂ ನೀವು ಅಲ್ಲಿಗೆ ಬರಬೇಕು ಅಂತಾನೆ. ಆಗ ಎಲ್ಲರೂ ಖುಷಿ ಪಡ್ತಾರೆ. ನಿನಗೆ ಆಫೀಸ್ ಅವಶ್ಯಕತೆ ಇತ್ತು ಕಣೋ ಅಂತಾರೆ ರಂಗನಾಥ್ ಅವರು. ಸೂಪರ್ ಸೂರ್ಯ ಅವರೇ ಅಂತ ಶ್ರುತಿ ಹೇಳ್ತಾಳೆ. ಕಂಗ್ರಾಟ್ಸ್ ಅಂತಾನೆ ರವಿ. ಆಗ ಶಾಂತಿ, ಏನೋ ನೀನೇ ಕಾರ್ ಓಡಿಸೋನು, ನಿನ್ನ ಕೆಲಸನೇ ಕಾರ್ ಓಡಿಸೋದು, ಅಂಥದ್ರಲ್ಲಿ ಆಫೀಸ್ ಓಪನ್ ಮಾಡಿ ಏನೋ ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಲಕ್ಕಿ, ಏನೇ ಶಾಂತಿ, ಡ್ರೈವರ್ ಅಂದ ಕೂಡಲೇ ಆಫೀಸ್ ಏನು ಇಡಬಾರ್ದು ಅಂತ ಏನಾದರೂ ಇದೆಯಾ? ಇನ್ನು ನನ್ನ ಮೊಮ್ಮಗನ್ನ ಹೀಯಾಳ್ಸೋದನ್ನ ನೀನು ಬಿಡಲೇ ಇಲ್ವಾ ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು, ನೋಡು ಶಾಂತಿ, ಅವನು 6-7 ಕಾರ್ ಇಟ್ಕೊಂಡು ಟ್ರಾವೆಲ್ಸ್ ನಡೆಸ್ತಿದ್ದಾನೆ, ಅಂಥದ್ರಲ್ಲಿ ಆಫೀಸ್ ಅವಶ್ಯಕತೆ ಅವನಿಗಿಲ್ವಾ? ಅವ್ರಾಗಂತಿರುವಾಗ 1-2 ಕಾರ್ ಇಟ್ಕೊಂಡಿರೋರೆ ಆಫೀಸ್ ಮಾಡ್ಕೋತಾರೆ. ಸೂರ್ಯ ತುಂಬಾನೇ ಕಾರ್ಗಳನ್ನ ಇಟ್ಕೊಂಡಿದ್ದಾನೆ, ಅವನಿಗೆ ಆಫೀಸ್ ಧಾರಾಳವಾಗಿ ಯೂಸ್ ಆಗುತ್ತೆ ಅಂತಾನೆ ರವಿ. ಅತ್ತೆ, ಅವರು ಬಿಸ್ನೆಸ್ ಅಲ್ಲಿ ಮುಂದುವರಿತಿದ್ದಾರೆ, ಅದನ್ನು ನೋಡಿ ಸಂತೋಷ ಪಡುತ್ತಾನೆ. ಹಾಗಂತ ಮೀನಾ ಹೇಳ್ತಿರೋವಾಗ, ಕೇಳ್ದೇನೆ ಶಾಂತಿ, ಮೊನ್ನೆ ಬಂದಂತ ಹುಡುಗಿ ಗಂಡನ ಪರವಾಗಿ ಹೇಗೆ ಮಾತಾಡ್ತಿದ್ದಾಳೆ ಅಂತ. ನೀನು ಯಾಕೆ ನಿನ್ನ ಮಗನ ಹೀಗೆ ಹೀಯಾಳಿಸಿ ಮಾತಾಡ್ತೀಯಾ? ಯಾವಾಗಲೂ ನೀನು ಈ ಥರ ಮಾತಾಡೋದೇ ಒಂದು ಕೆಲಸ ಆಗೋಯ್ತು. ಲಕ್ಕಿ ಹಾಗಂತಿರುವಾಗ, ಅಮ್ಮ, ನಾನೇ ಸೂರ್ಯನ್ಗೆ ಒಂದು ಆಫೀಸ್ ಮಾಡ್ಕೊ ಅಂತ ಹೇಳೋಣ ಅಂತಿದ್ದೆ. ಹೊರಗಡೆ ಬಾಡಿಗೆನೆಲ್ಲ ತಗೋತಾನೆ, ಅವನನ್ನು ನೋಡೋಕೆ 4 ಜನ ಬಂದರೆ ಅವ್ನಿಗೊಂದು ಆಫೀಸ್ ಬೇಡವೇನಮ್ಮ? ಆಫೀಸ್ ಇದ್ರೆ ತಾನೇ 4 ಜನ ಬಂದು ಟ್ರಾವೆಲ್ಸ್ಗೆ ಬುಕ್ ಮಾಡೋದು. ರಂಗನಾಥ್ ಅವರು ಹಾಗಂತಿರುವಾಗ ಶಾಂತಿ ಒಳಗೊಳಗೆ ಹುರ್ಕೋತಿರ್ತಾಳೆ. ಅಪ್ಪ, ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೋ ಅದನ್ನು ನೀವು ಕರೆಕ್ಟಾಗಿ ಹೇಳಿದ್ರಿ. ಅದು ಮಾತ್ರ ಅಲ್ಲ, ಸ್ಕೂಲ್ ವ್ಯಾನ್ ಆರ್ಡ್ರೂ ತೊಗೊಂಡಿದ್ದೀನಿ, ಒಂದು ಸ್ಕೂಲ್ ವ್ಯಾನ್ನು ತೊಗೊಂಡಿದ್ದೀನಿ ಅಂತಾನೆ. ಹೌದೇನ್ರಿ ಅಂತ ಮೀನಾ ಮುಂದೆ ಬರ್ತಾಳೆ. ಹೌದು ಮೀನಾ, ಸ್ವಲ್ಪ ದಿನದಿಂದನೇ ಯೋಚನೆ ಮಾಡಿದ್ದೆ, ಸ್ಕೂಲ್ ವ್ಯಾನ್ ಬಾಡಿಗೆನೆಲ್ಲನೂ ವಿಚಾರಿಸಿದೆ. ಅದಕ್ಕೆ ಹೊಸ ವ್ಯಾನ್ ತೊಗೊಂಡ್ಬಿಟ್ರೆ ಹೇಗೆ ಅಂತ ಯೋಚನೆ ಮಾಡಿ ಒಂದು ಹೊಸ ವ್ಯಾನ್ ತೊಗೊಂಡಿದ್ದೀನಿ ಅಂತಾನೆ. ನಮ್ಮ ಏರಿಯಾದಲ್ಲೂ ಸ್ಕೂಲ್ ವ್ಯಾನ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ, ಬೇರೆಯವ್ರಿಗಿಂತ ಸ್ವಲ್ಪ ದುಡ್ಡನ್ನ ಕಡಿಮೆ ತೊಗೊಂಡ್ರು ಸರಿನೇ ಅಂತಾನೆ. ಓದೋ ಮಕ್ಕಳಿಗೆಲ್ಲ ಸ್ವಲ್ಪ ಸಹಾಯ ಆಗುತ್ತಲ್ವೇನಪ್ಪ ಅಂತಾನೆ. ಅದು ಒಳ್ಳೇದೇ ಕಣೋ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ ಶಾಂತಿ, ಏನೋ ಓಸಿಲಿ ಸ್ಕೂಲ್ ವ್ಯಾನ್ ಬಿಡ್ತಿದೀಯಾ ಅಂತಾಳೆ. ಹೀಗೆ ಅರ್ಧಂಬರ್ಧ ದುಡ್ಡು ತೊಗೊಂಡೆ ನೀನು ಹೇಗೋ ಮುಂದೆ ಬರ್ತೀಯಾ ಅಂತಾಳೆ. ಯಾಕಾಗೋಲ್ಲ ಅಂತಿದೀಯಾ? ಅವ್ನು ಎಲ್ರಿಗೂ ಆ ರೀತಿ ಮಾಡ್ತಿಲ್ವಲ್ಲ, ಓದೋ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಆ ರೀತಿ ಮಾಡ್ತಿರೋದು. ಅದರಿಂದ ಪುಣ್ಯ ಸಂಪಾದನೆ ಆಗುತ್ತೆ, ಒಳ್ಳೇದು ಮಾಡೋರಿಗೆ ಯಾವಾಗಲೂ ಒಳ್ಳೇದೇ ಆಗುತ್ತೆ ಅಂತಾರೆ. ಶಾಂತಿ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾಳೆ. ಅದಕ್ಕೇನಪ್ಪ, ಇದನ್ನೆಲ್ಲ ಮಾಡೋಕ್ಕೂ ಮುಂಚೆ ಒಂದು ಆಫೀಸ್ ಇಡೋಣ ಅಂತ ಅಂದ್ಕೊಂಡೆ ಅಂತಾನೆ. ನೀನು ನಿರ್ಧಾರ ಸರಿಯಾಗಿದೆ ಕಣೋ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ ಮನೋಜ, ಏನು ಆಫೀಸ್ ಇಡ್ತಿದ್ಯಾ ಅಂತ ಅಂದ್ಕೊಂಡು ಬರ್ತಾನೆ. ಏನು ನೀನು ಆಫೀಸ್ ಇಡ್ತಿದ್ಯಾ ಅಂತಿರೋವಾಗ, ಯಾಕೋ ಅವನ ಆಫೀಸ್ ಇಟ್ಕೊಂಡ್ರೆ ನಿನ್ಗೇನು ಅಂತ ರವಿ ಕೇಳ್ತಾನೆ. ಬುಕ್ಕಿಂಗ್ಗೆ ಜನಗಳು ಬರ್ತಾರಲ್ವಾ ಅಂತಿರೋವಾಗ, ಏಯ್ ಈಗೆಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ತಾರೆ, ಫೋನಲ್ಲಿ ಬುಕ್ ಮಾಡ್ತಿರೋವಾಗ ಆಫೀಸ್ ಏನಕ್ಕೆ ಬೇಕು ಅಂತಾನೆ. ಈಗೇನಕ್ಕೆ ಸುಮ್ಮನೆ ದಂಡಕ್ಕೆ ಆಫೀಸು? ಓ, ಸುಮ್ಮನೆ ತೋರಿಸ್ಕೊಳಕ? ಮನೋಜ್ ಆಗಂತಿರೋವಾಗ ಶ್ರುತಿ, ಮನೋಜ್ ಅವರೇ, ಆನ್ಲೈನಲ್ಲೇ ಎಲ್ಲರೂ ಅಪ್ಲಯನ್ಸಸ್ನ ತಗೋತಿದ್ದಾರೆ, ಮತ್ತು ನೀವೇನಕ್ಕೆ ಶೋರೂಮ್ ಇಟ್ಟಿದ್ದೀರಾ ಅಂತ ಕೇಳ್ತಾಳೆ. ಮನೋಜ್ ಏನು ಮಾತಾಡದೆ ಶಾಂತಿ ಪಕ್ಕ ಹೋಗಿ ನಿಂತ್ಕೋತಾನೆ. ಹಾಗೆ ಕೇಳು ಮೈಕಮ್ಮ, ಕೇಳ್ತಿರೋ ಪ್ರಶ್ನೆಗೆ ಅವನು ಉತ್ತರ ಕೊಡೋಕ್ಕಾಗದೆ ಬಾಯಿ ಮುಟ್ಕೊಂಡು ಸುಮ್ಮನೆ ನಿಂತ್ಕೊಂಡ ನೋಡ್ದ್ಯಾ ಅಂತ ಕೇಳ್ತಾನೆ ಸೂರ್ಯ. ಲೇ ಮನೋಜ, ನೀನು ಕೂಡ ನಿಮ್ಮ ಅಮ್ಮನ ಥರನೇ ಕೇಳ್ತಿದೀಯಲ್ಲೋ. ಸೂರ್ಯ ಅನಾವಶ್ಯಕವಾಗಿ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ರಂಗನಾಥ್ ಅವರು ಹೋಗಂತಿರುವಾಗ ಲಕ್ಕಿ, ಸೂರ್ಯ, ನೀನು ಬಿಸ್ನೆಸ್ನಲ್ಲಿ ಹೊಸ್ದಾಗಿ ಏನೋ ಮಾಡ್ತಿದೀಯಾ, ಎಲ್ಲ ಒಳ್ಳೇದಾಗ್ತಿದೆ ಕಣೋ, ಎಲ್ಲ ನೀನು ಹೆಂಡತಿ ಕಾಲಿಟ್ಟು ಟೈಮು, ಎಲ್ಲ ಅವಳು ತಂದಿರೋ ಅದೃಷ್ಟ ಕಣೋ. ಅವ್ರಂಗಂತಿರುವಾಗ ಸೂರ್ಯ ಮೀನಾ ಇಬ್ರು ಖುಷಿ ಪಡ್ತಾರೆ. ಈ ಕಡೆ ವಿಶಾಲು ಕುಸುಮ ಅವ್ರಿಗೆ ಒಡವೆಗಳನ್ನ ತಂದು ಕೊಡ್ತಾಳೆ. ಏನಿದು ಅಂತ ಕುಸುಮ ಅವರು ಕೇಳ್ತಾರೆ. ತಗೊಳ್ಳಿ, ತೆಗೆದು ನೋಡಿ ಅಂತ ಒಡವೆ ಬಾಕ್ಸ್ನ ಕೊಡ್ತಾರೆ. ಕುಸುಮ ಅವರು ಅದನ್ನೆಲ್ಲ ಓಪನ್ ಮಾಡಿ ನೋಡ್ಬಿಟ್ಟು, ಅಳಿಯಂದ್ರಿಗೂ ತಾರಾಗೂ ಮದುವೆ ರಿಸೆಪ್ಷನ್ನ ಇಟ್ಕೊಂಡಿದ್ದೀನಿ. ರಿಸೆಪ್ಷನ್ಗೆ ಬರೋರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು, ಡಾಕ್ಟ್ರು, ಲಾಯರು, ಇಂಜಿನಿಯರು, ಇನ್ಸ್ಪೆಕ್ಟ್ರು ಎಲ್ಲರೂ ಬರ್ತಾರೆ. ನೀವು ಅಲ್ಲಿಗೆ ಬಂದಾಗ ದೇವಸ್ಥಾನದ ಹತ್ರ ಹೂ ಕಟ್ಟೋರು ಅಂತ ಹೇಳಿದ್ರೆ ನನಗೆ ಗೌರವ ಸಿಗ್ಬೇಕಲ್ಲ. ಇದರಲ್ಲಿ ಬಳೆ, ನೆಕ್ಲೆಸ್ ಎಲ್ಲ ಇದೆ, ಇದನ್ನೆಲ್ಲ ಹಾಕೊಂಡು ಬಂದ್ರೆ ಬರೋಕ್ ಮುಂದೆ ಎಲ್ಲ ನಿಮಗೂ ಕೂಡ ಗೌರವ ಮರ್ಯಾದೆಯನ್ನು ಸಿಗುತ್ತಲ್ವಾ ಅಂತ ಕೇಳ್ತಾಳೆ. ಆಗ ಕುಸುಮ ಅವರು, ನನ್ನ ಮರ್ಯಾದೆ ಗೌರವ ಯಾವುದಕ್ಕೂ ಕಡಿಮೆ ಆಗದೆ ಇರೋ ಹಾಗೆ ಹೇಗೆ ಬರಬೇಕೋ ಹಾಗೆ ನಾನು ಬರ್ತೀನಿ, ನನಗೆ ಇವುಗಳ ಅವಶ್ಯಕತೆ ಇಲ್ಲ, ನನಗೆ ಈ ಒಡವೆಗಳೆಲ್ಲ ಬೇಡ ಅಂತ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.